ಮೈಸೂರ್ ಮಸಾಲಾ ದೋಸಾ ಇದು ಒಂದು ಸೇವ್ರಿ ಬ್ರೇಕ್ಫಾಸ್ಟ್ ಡಿಶ್. ಇವಾಗ ಇಂಡಿಯಾ ಎಲ್ಲಾ ಕಡೆ ಸಿಗುತ್ತೆ, ಬಟ್ ಅದರ ರೂಟ್ಸ್ ಮೈಸೂರು ಉಡುಪಿ ಹೋಟೆಲ್ ಕಲ್ಚರ್ಗೆ ಕನೆಕ್ಟ್ ಆಗಿದೆ. ಅರ್ಲಿ 1900s ಟೈಮಲ್ಲಿ ಪ್ಲೇನ್ ದೋಸಾಗೆ ಸ್ಪೈಸಿ ರೆಡ್ ಚಟ್ನಿ ಮತ್ತೆ ಪೊಟೆಟೊ ಪಾಲ್ಯ ಆಡ್ ಮಾಡಿ ಈ ವರ್ಷನ್ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ರೈಸ್ ಮತ್ತೆ ಉರದ್ ದಾಲ್ ಬ್ಯಾಟರಿಂದ ಕ್ರಿಸ್ಪಿ ದೋಸಾ ರೆಡಿ ಮಾಡಿ ಅದರ ಮೇಲೆ ಖಾರ ಚಟ್ನಿ ಸ್ಪ್ರೆಡ್ ಮಾಡ್ತಾರೆ. ಇವತ್ತು ಬೆಂಗಳೂರಿನಿಂದ ಫಾರಿನ್ ಕಂಟ್ರೀಸ್ವರೆಗೂ ಮೈಸೂರ್ ಮಸಾಲಾ ದೋಸಾ ಕರ್ನಾಟಕಾಸ್ ಬಿಗ್ಗೆಸ್ಟ್ ಫುಡ್ ಐಕಾನ್ಸ್ ಅಲ್ಲಿ ಒಂದು. ಬಿಸಿ ಬೇಳೆ ಭಾತ್, ಕರ್ನಾಟಕಾಸ್ ಮೋಸ್ಟ್ ಐಕಾನಿಕ್ ಮೇನ್ ಕೋರ್ಸ್ ರೈಸ್ ಡಿಶ್. ಬಿಸಿ ಅಂದ್ರೆ ಹಾಟ್, ಬೇಳೆ ಅಂದ್ರೆ ದಾಲ್. ಹಿಸ್ಟಾರಿಕಲ್ ರೆಫರೆನ್ಸಸ್ ಪ್ರಕಾರ ಈ ಡಿಶ್ ಮೈಸೂರ್ ಪ್ಯಾಲೇಸ್ ಕಿಚನ್ಸ್ ಅಲ್ಲಿ 19th ಸೆಂಚುರಿ ಟೈಮ್ಗೆ ಪಾಪ್ಯುಲರ್ ಆಯಿತು. ರೈಸ್, ತೂರ್ ದಾಲ್, ವೆಜಿಟೇಬಲ್ಸ್, ಟ್ಯಾಮರಿಂಡ್ ಮತ್ತೆ ಸ್ಪೆಷಲ್ ಮಸಾಲಾ ಪೌಡರ್ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ. ಕಂಫರ್ಟ್ ಫುಡ್ ವೈಬ್, ಸ್ಪೈಸಿ ಫ್ಲೇವರ್ ಮತ್ತೆ ಕರ್ನಾಟಕ ಟ್ರೆಡಿಷನಲ್ ಟಚ್ ಇಂದ ಈ ಡಿಶ್ ಇವತ್ತೂ ಕೂಡ ತುಂಬಾ ಫೇಮಸ್. ಮೈಸೂರ್ ಪಾಕ್, ಕರ್ನಾಟಕಾಸ್ ಲೆಜೆಂಡರಿ ಸ್ವೀಟ್. 1930s ಟೈಮಲ್ಲಿ ಮೈಸೂರ್ ಪ್ಯಾಲೇಸ್ ರಾಯಲ್ ಕುಕ್ ಕಾಕಾಸುರ ಮಾಡಪ್ಪ ಆಕ್ಸಿಡೆಂಟಲಿ ಈ ಸ್ವೀಟ್ ಕ್ರಿಯೇಟ್ ಮಾಡಿದ್ರು ಅಂತ ಫೇಮಸ್ ಸ್ಟೋರಿ ಇದೆ. ಬೇಸನ್, ಶುಗರ್ ಮತ್ತೆ ಹ್ಯೂಜ್ ಅಮೌಂಟ್ ಆಫ್ ಘೀ ಯೂಸ್ ಮಾಡಿ ಮೆಲ್ಟ್ ಇನ್ ಮೌತ್ ಟೆಕ್ಸ್ಚರ್ ಕ್ರಿಯೇಟ್ ಮಾಡ್ತಾರೆ. ಪಾಕ್ ಅಂದ್ರೆ ಶುಗರ್ ಸಿರಪ್. ರಾಯಲ್ ಪ್ಯಾಲೇಸ್ ಒರಿಜಿನ್ ಮತ್ತೆ ರಿಚ್ ಘೀ ಫ್ಲೇವರ್ ಇಂದ ಮೈಸೂರ್ ಪಾಕ್ ಇವತ್ತು ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಧಾರವಾಡ ಪೇಡ, ನಾರ್ತ್ ಕರ್ನಾಟಕಾಸ್ ಫೇಮಸ್ ಮಿಲ್ಕ್ ಸ್ವೀಟ್. 19th ಸೆಂಚುರಿ ಟೈಮಲ್ಲಿ ಉತ್ತರ ಪ್ರದೇಶದಿಂದ ಬಂದ ಸ್ವೀಟ್ ಮೇಕರ್ಸ್ ಧಾರವಾಡಲ್ಲಿ ಈ ಪೇಡ ಸ್ಟೈಲ್ ಪಾಪ್ಯುಲರ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಮಿಲ್ಕ್ನ ಸ್ಲೋ ಕುಕ್ ಮಾಡಿ ಕ್ಯಾರಮಲೈಸ್ ಮಾಡಿ ಈ ಪೇಡ ಪ್ರಿಪೇರ್ ಮಾಡ್ತಾರೆ. ಅದರ ಯುನೀಕ್ ಬ್ರೌನ್ ಕಲರ್, ಗ್ರೇನಿ ಟೆಕ್ಸ್ಚರ್ ಮತ್ತೆ ರಿಚ್ ಟೇಸ್ಟ್ ಇಂದ ಧಾರವಾಡ ಪೇಡ ಕರ್ನಾಟಕದ ಸಿಗ್ನೇಚರ್ ಸ್ವೀಟ್ಸ್ ಅಲ್ಲಿ ಒಂದಾಗಿದೆ. ರಾಗಿ ಮುದ್ದೆ, ಕರ್ನಾಟಕಾಸ್ ಟ್ರೆಡಿಷನಲ್ ಹೆಲ್ದಿ ಮೇನ್ ಕೋರ್ಸ್ ಫುಡ್. ಎಸ್ಪೆಷಲಿ ಓಲ್ಡ್ ಮೈಸೂರ್ ಮತ್ತೆ ಸೌತ್ ಕರ್ನಾಟಕ ಫಾರ್ಮಿಂಗ್ ಕಮ್ಯುನಿಟೀಸ್ ಜನರೇಷನ್ಸ್ ಇಂದ ಈ ಫುಡ್ ಯೂಸ್ ಮಾಡ್ತಿದ್ರು. ರಾಗಿ ಫ್ಲಾರ್ ಮತ್ತೆ ವಾಟರ್ ಯೂಸ್ ಮಾಡಿ ಸಾಫ್ಟ್ ಮುದ್ದೆ ಪ್ರಿಪೇರ್ ಮಾಡ್ತಾರೆ. ಯೂಶ್ವಲಿ ಬಸ್ಸಾರು, ಸಾರು ಅಥವಾ ಮಟನ್ ಕರಿ ಜೊತೆ ಸರ್ವ್ ಮಾಡ್ತಾರೆ. ಹೈ ನ್ಯೂಟ್ರಿಷನ್, ಕ್ಯಾಲ್ಶಿಯಂ ಮತ್ತೆ ಫಿಲ್ಲಿಂಗ್ ನೇಚರ್ ಇಂದ ಇವತ್ತು ಕೂಡ ಕರ್ನಾಟಕದ ಸೂಪರ್ ಫುಡ್ ಅಂತ ಫೇಮಸ್. ಜೋಳದ ರೊಟ್ಟಿ, ನಾರ್ತ್ ಕರ್ನಾಟಕದ ಐಕಾನಿಕ್ ಫ್ಲಾಟ್ ಬ್ರೆಡ್. ನಾರ್ತ್ ಕರ್ನಾಟಕದ ಡ್ರೈ ಕ್ಲೈಮೇಟ್ ಇಂದ ರೈಸ್ ಕಲ್ಟಿವೇಶನ್ ಕಮ್ಮಿ ಇದ್ದ ಕಾರಣ ಜೋವರ್ ತುಂಬಾ ಯೂಸ್ ಆಗ್ತಿತ್ತು. ಅದರಿಂದ ಜೋಳದ ರೊಟ್ಟಿ ಜನರೇಷನ್ಸ್ ಇಂದ ಸ್ಟೀಪಲ್ ಫುಡ್ ಆಯಿತು. ಜೋವರ್ ಫ್ಲಾರ್ ಯೂಸ್ ಮಾಡಿ ಸಾಫ್ಟ್ ರೊಟ್ಟಿ ಪ್ರಿಪೇರ್ ಮಾಡ್ತಾರೆ. ಯೂಶ್ವಲಿ ಸ್ಪೈಸಿ ಕರೀಸ್ ಅಥವಾ ಚಟ್ನಿ ಜೊತೆ ತಿಂತಾರೆ. ಹೆಲ್ದಿ, ಗ್ಲೂಟನ್ ಫ್ರೀ ಮತ್ತೆ ಆಥೆಂಟಿಕ್ ನಾರ್ತ್ ಕರ್ನಾಟಕ ಐಡೆಂಟಿಟಿಯಿಂದ ಈ ಡಿಶ್ ತುಂಬಾ ಫೇಮಸ್. ಮ್ಯಾಂಗಲೋರ್ ಬನ್ಸ್, ಸ್ವೀಟ್ ಸೇವರಿ ಕೋಸ್ಟಲ್ ಕರ್ನಾಟಕ ಸ್ನ್ಯಾಕ್. ಎಕ್ಸಾಕ್ಟ್ ಒರಿಜಿನ್ ಗೊತ್ತಿಲ್ಲ, ಬಟ್ ಓಲ್ಡ್ ಮ್ಯಾಂಗಲೂರು ಟಿಫಿನ್ ಕಲ್ಚರ್ ಇಂದ ಫೇಮಸ್ ಆಯಿತು. ಓವರ್ ರೈಪ್ಡ್ ಬನಾನಾ, ಮೈದಾ, ಶುಗರ್ ಮತ್ತೆ ಕರ್ಡ್ ಮಿಕ್ಸ್ ಮಾಡಿ ಸಾಫ್ಟ್ ಡೋ ಪ್ರಿಪೇರ್ ಮಾಡ್ತಾರೆ. ಡೀಪ್ ಫ್ರೈ ಮಾಡಿ ಫ್ಲಫಿ ಬನ್ಸ್ ರೆಡಿ ಮಾಡ್ತಾರೆ. ಸ್ವೀಟ್ ಟೇಸ್ಟ್ ಮತ್ತೆ ಸಾಫ್ಟ್ ಟೆಕ್ಸ್ಚರ್ ಇಂದ ಈ ಡಿಶ್ ಕೋಸ್ಟಲ್ ಕರ್ನಾಟಕ ಬ್ರೇಕ್ಫಾಸ್ಟ್ ಫೇವರೇಟ್ ಆಗಿದೆ. ಕೋರಿ ರೊಟ್ಟಿ, ಕೋಸ್ಟಲ್ ಕರ್ನಾಟಕ ಫೇಮಸ್ ನಾನ್ ವೆಜ್ ಮೇನ್ ಕೋರ್ಸ್ ಡಿಶ್. ಕೋರಿ ಅಂದ್ರೆ ಚಿಕನ್ ಮತ್ತೆ ಕ್ರಿಸ್ಪಿ ರೈಸ್ ರೊಟ್ಟಿ. ತುಳುನಾಡು ರೀಜನ್ ಕಮ್ಯುನಿಟೀಸ್ ಜನರೇಷನ್ಸ್ ಇಂದ ಈ ಡಿಶ್ ಪ್ರಿಪೇರ್ ಮಾಡ್ತಿದ್ದಾರೆ. ಸ್ಪೈಸಿ ಕೋಕೋನಟ್ ಬೇಸ್ಡ್ ಚಿಕನ್ ಕರಿನ ಕ್ರಿಸ್ಪಿ ರೊಟ್ಟಿ ಮೇಲೆ ಹಾಕಿ ಸರ್ವ್ ಮಾಡ್ತಾರೆ. ಕ್ರಂಚಿ ಸಾಫ್ಟ್ ಟೆಕ್ಸ್ಚರ್ ಕಾಂಬಿನೇಷನ್ ಮತ್ತೆ ಕೋಸ್ಟಲ್ ಫ್ಲೇವರ್ಸ್ ಇಂದ ಕರ್ನಾಟಕ ಕೋಸ್ಟಲ್ ಕ್ವಿಝೀನ್ ಸಿಂಬಲ್ ಆಗಿದೆ. ಗೋಲಿ ಬಜೆ ಅಥವಾ ಮಂಗಳೂರು ಬಜ್ಜಿ, ಕೋಸ್ಟಲ್ ಕರ್ನಾಟಕ ಟೀ ಟೈಮ್ ಸ್ನ್ಯಾಕ್. ಮೋಸ್ಟ್ಲಿ ಉಡುಪಿ ಮಂಗಳೂರು ಹೋಟೆಲ್ ಕಲ್ಚರಿಂದ ಈ ಸ್ನ್ಯಾಕ್ ಫೇಮಸ್ ಆಯಿತು. ಮೈದಾ, ಕರ್ಡ್, ಜಿಂಜರ್, ಗ್ರೀನ್ ಚಿಲ್ಲಿ ಮತ್ತೆ ಕರಿ ಲೀವ್ಸ್ ಯೂಸ್ ಮಾಡಿ ಬ್ಯಾಟರ್ ಪ್ರಿಪೇರ್ ಮಾಡ್ತಾರೆ. ಡೀಪ್ ಫ್ರೈ ಮಾಡಿ ಸಾಫ್ಟ್ ಫ್ಲಫಿ ಬಜ್ಜೆ ರೆಡಿ ಮಾಡ್ತಾರೆ. ಬೀಚ್ ಸೈಡ್ ಸ್ನ್ಯಾಕ್ ಕಲ್ಚರ್ ಮತ್ತೆ ಕ್ರಿಸ್ಪಿ ಸಾಫ್ಟ್ ಟೆಕ್ಸ್ಚರ್ ಇಂದ ಕರ್ನಾಟಕದಲ್ಲಿ ತುಂಬಾ ಪಾಪ್ಯುಲರ್. ಮದ್ದೂರ್ ವಡ, ಕರ್ನಾಟಕಾಸ್ ಐಕಾನಿಕ್ ಕ್ರಂಚಿ ಸ್ನ್ಯಾಕ್. 1917 ಅರೌಂಡ್ ಟೈಮಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ರೂಟ್ ಮೇಲೆ ಇರುವ ಮದ್ದೂರ್ ಸ್ಟೇಷನ್ ನಿಯರ್ ಬೈ ಹೋಟೆಲಲ್ಲಿ ಈ ಸ್ನ್ಯಾಕ್ ಕ್ರಿಯೇಟ್ ಆಯಿತು ಅಂತ ಹೇಳಲಾಗುತ್ತೆ. ರೈಸ್ ಫ್ಲೋರ್, ರವಾ, ಮೈದಾ, ಆನಿಯನ್ ಮತ್ತೆ ಸ್ಪೈಸಸ್ ಯೂಸ್ ಮಾಡಿ ಕ್ರಿಸ್ಪಿ ವಡ ಪ್ರಿಪೇರ್ ಮಾಡ್ತಾರೆ. ಟ್ರಾವೆಲ್ ಸ್ನ್ಯಾಕ್ ಕಲ್ಚರ್ ಮತ್ತೆ ಟೀ ಕಾಂಬಿನೇಷನ್ ಇಂದ ಮದ್ದೂರ್ ವಡ ಕರ್ನಾಟಕ ವೈಡ್ ಫೇಮಸ್ ಆಗಿದೆ. ಇದೇ ಥರ ವಿಡಿಯೋಸ್ಗಾಗಿ ಒಂದು ಗೊತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.